ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಟಾಪಿಕ್ ಅಂತ ತಗೊಬಂದಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಸಾವಿನೊಂದಿಗೆ ಸಾಹಸವಾಡ್ತಕ್ಕಂತಹ ಸುನೀತಾ ವಿಲಿಯಂ, ಕಲ್ಪನಾ ಚಾವ್ಲಾ ಈ ಥರ ಒಂದು ಗಗನಯಾನಿಗಳ ಸಂಬಳ ಎಷ್ಟಿರುತ್ತೆ, ಎಷ್ಟು ಕೋಟಿ ಇರುತ್ತೆ ಎಂಬುದನ್ನು ನಾವೊಂದು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಟ್ಟಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗಗನಯಾತ್ರಿಗಳಿಗೆ ನೀಡುವಂತಹ ಸಂಬಳ ಎಷ್ಟು, ನಾಸಾದಲ್ಲಿ ಯಾವ ಒಂದು ಮಾನದಂಡಗಳ ಮೇಲೆ ಸರ್ಕಾರ ಅವರಿಗೆ ಸಂಬಳವನ್ನು ನೀಡ್ತಾ ಹೋಗುತ್ತೆ, ಹಾಗೂ ನಾಸಾ ಮತ್ತು ಜಗತ್ತಿನಾದ್ಯಂತ ಇರತಕ್ಕಂತಹ ಬಾಹ್ಯಾಕಾಶ ಸಂಸ್ಥೆಗಳು ನೀಡುವಂತಹ ಸಂಬಳ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಅವರಿಗೆ ಸಂಬಳವನ್ನು ನಿರ್ಧಾರವನ್ನು ಮಾಡ್ತಾರೆ, ಹಾಗಾದರೆ ಅವ್ರಿಗಿರ್ತಕ್ಕಂತಹ ಸಂಬಳ ಇಷ್ಟೇನಾ ಅಥವಾ ಇಷ್ಟೊಂದು ಸಂಬಳವನ್ನು ಇವರಿಗೆ ನೀಡುತ್ತಾ ಸರ್ಕಾರ ಎಂಬಂತಹ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಗಗನಯಾನಿಗಳು ಅಂದ್ರೇನೆ ಜಗತ್ತಿನ ಅತ್ಯಂತ ಶ್ರೇಷ್ಠ ತರಬೇತಿ ಪಡೆದಿರುವಂತಹ ಒಂದು ಸಿಬ್ಬಂದಿ ಪಡೆ. ಅವರು ಕೈಗೆತ್ತಿಕೊಳ್ಳುವಂತಹ ಒಂದೊಂದು ಮಿಷನ್ಗಳು ಕೂಡ ಅತ್ಯಂತ ಕ್ಲಿಷ್ಟಕರ ಹಾಗೂ ಅತ್ಯಂತ ಸವಾಲನ್ನೊಡ್ಡುವಂತಹ ಒಂದು ಯೋಜನೆಗಳಾಗಿರ್ತವೆ. ಹಲವು ಅಪಾಯಗಳಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಜೀವವನ್ನು ಪಣಕ್ಕಿಟ್ಟು ಬಾಹ್ಯಾಕಾಶ ಸಂಸ್ಥೆಗಳು ಕೊಟ್ಟಿರುವಂತಹ ಟಾಸ್ಕ್ಗಳನ್ನು ಪೂರೈಸುವಲ್ಲಿ ಇವರುಗಳು ಸಜ್ಜಾಗಬೇಕಾಗಿರುತ್ತೆ. ಹಾಗಾದರೆ ಇಂತಹ ಸಾವಿನ ದವಡೆಯಲ್ಲಿ ಹೋಗಿ ಬರುವಂತಹ ಸಾಹಸಿಗಳಿಗೆ ಸಂಬಳ ತುಂಬ ಇರಬೇಕು ಎಂದು ಹಲವಾರು ಜನರು ಅಂದುಕೊಂಡಿರ್ತಾರೆ. ಅವರ ಸಂಬಳ ಎಷ್ಟಿರಬಹುದು ಅನ್ನೋ ಕುತೂಹಲ ಎಲ್ಲರಲ್ಲಿಯೂ ಇರುತ್ತೆ. ಹಾಗಾದರೆ ಗಗನಯಾನಿಗಳ ಸಂಬಳ ಎಷ್ಟಿರುತ್ತೆ, ಅವರಿಗೆ ನೀಡುವಂತಹ ಸಂಬಳವನ್ನು ಯಾವ ಒಂದು ಮಾನದಂಡಗಳ ಮೇಲೆ ನೀಡಲಾಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಸ್ನೇಹಿತರೆ, ಗಗನಯಾನಿಗಳ ಸಂಬಳ ಅವರು ನಿರ್ವಹಿಸುವಂತಹ ಆಯಾ ಬಾಹ್ಯಾಕಾಶ ಸಂಸ್ಥೆಗಳ ಮೇಲೆ ಅವಲಂಬಿಸಿರುತ್ತೆ. ಅದರ ಜೊತೆಗೆ ಅವರ ಅನುಭವ ಹಾಗೂ ನೀಡಿರುವಂತಹ ಜವಾಬ್ದಾರಿಗಳು ಕೂಡ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಗಗನಯಾನಿಗಳ ಸಂಬಳದ ಬಗ್ಗೆ ಒಂದು ಪಕ್ಷಿ ನೋಟವನ್ನು ನೋಡೋದಾದರೆ ಅದು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಿಮಗೆಲ್ರಿಗೂ ಗೊತ್ತಿರುವಂತಹ ಹಾಗೆ ನಾಸಾದಲ್ಲಿ ಹೊಸ ಬಾಹ್ಯಾಕಾಶ ಅನ್ವೇಷಣೆಗಳಿಗೆ ತೊಡಗುವಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಗರಿಕ ಸಿಬ್ಬಂದಿಯನ್ನು ಜನರಲ್ ಶೆಡ್ಯೂಲ್ ಎಂದು ಕರೀತಾರೆ. ಇದನ್ನು US ಸರ್ಕಾರ ವಿಭಾಗಿಸುತ್ತದೆ. ಸದ್ಯ ಬಾಹ್ಯಾಕಾಶ ಸಂಸ್ಥೆಗಳು ನೀಡಿರುವ ಮಾಹಿತಿ ಪ್ರಕಾರ ಸ್ಪೇಸ್ ಉದ್ಯಮದ ಮಾರ್ಕೆಟಿಂಗ್ ವಿಭಾಗದವರಿಗೆ ಗಗನಯಾನಿಗಳಿಗೆ ಜನರಲ್ ಶೆಡ್ಯೂಲ್ 13 ಅಂತ ಇರುತ್ತೆ ಸ್ನೇಹಿತರೆ. ಇದರ ಅನ್ವಯ US ಡಾಲರ್ನ 84,365 ರೂಪಾಯಿ ಆಗಿರುತ್ತೆ. ಇದು US ಡಾಲರಲ್ಲಿ. ಆದರೆ ಇದನ್ನು ಭಾರತಕ್ಕೆ ಕನ್ವರ್ಟ್ ಮಾಡಿದಾಗ 70,73,811 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ $1,15,079 ಕೂಡ ಇರುತ್ತೆ. ಅಂದರೆ ಇದನ್ನು ಭಾರತದ ರೂಪೀಸಲ್ಲಿ ಹೇಳೋದಾದರೆ 96,49,109 ರೂಪಾಯಿಗಳನ್ನು ಪ್ರತಿ ವರ್ಷಕ್ಕೆ ಈ ಒಂದು ಗಗನಯಾತ್ರಿಗಳು ಪಡೆದುಕೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಈ ಮುಂದುವರೆದ ಭಾಗವಾಗಿ ನಾಸಾ ಹೇಳಿತ್ತು ಈ ಹಿಂದೆ, ಅಂದರೆ 2024ರಲ್ಲಿ ಏನಂತಪ್ಪ ಅಂತ ಹೇಳಿದ್ರೆ, ಗಗನಯಾನಿಗಳಿಗೆ ನೀಡಿದ ಸಂಬಳದ ಮೊತ್ತವನ್ನು ತನ್ನ ಒಂದು ವೆಬ್ಸೈಟಲ್ಲಿ ಹೇಳ್ಕೊಂಡಿತ್ತು. ಯಾವ ರೀತಿ ಅಂದರೆ, ಈ ವರ್ಷ ಅದು ಗಗನಯಾನಿಗಳಿಗೆ ನೀಡಿದ ಒಟ್ಟು ಸಂಬಳದ $1,52,258 ಅಂದರೆ $1,27,66,483 ಭಾರತೀಯ ರೂಪಾಯಿಗಳು ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. ಹಾಗಾದರೆ ಇಂತಹ ಒಂದು ದೊಡ್ಡ ಮೊತ್ತದ ಹಣವನ್ನು ಇಷ್ಟು ಇಷ್ಟು ಈ ರೀತಿಯಲ್ಲಿ ಯಾಕೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ನಾವಾಗಲೇ ಹೇಳಿದೆ ಅವರ ಕೆಲಸನೇ ಆ ರೀತಿಯಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ನಾವು ಮುಂಚೂಣಿಯಲ್ಲಿರ್ತಕ್ಕಂತಹ ಸುನೀತಾ ವಿಲಿಯಂ ಬಗ್ಗೆ ತಿಳ್ಕೊಳ್ಳೋದಾದರೆ, ಸುನೀತಾ ವಿಲಿಯಂ ನೀಡ್ತಕ್ಕಂಥ ಸಂಬಳ ಎಷ್ಟಿರುತ್ತಪ್ಪ ಅಂತ ನೋಡೋದಾದರೆ, ಸುನೀತಾ ವಿಲಿಯಮ್ಸ್ ಅವ್ರಿಗೂ ಕೂಡ ಈ ವರ್ಷದಲ್ಲಿ $1,52,258 ಸಂಬಳವಾಗಿ ನೀಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಈ ಸೇನೆಯಿಂದ ನಾಸಾಗೆ ಬಂದು ಸೇವೆ ಸಲ್ಲಿಸಲು ಮುಂದಾಗುವಂತಹ ಯೋಧರಿಗೂ ಕೂಡ ನಾಸಾದಲ್ಲಿ ಬೇರೆಯದ್ದೇ ರೀತಿಯ ಸಂಬಳವಿದೆ. ಅವರ ಮಿಲಿಟರಿ ಶ್ರೇಣಿ, ಅವರಿಗೆ ನೀಡಲಾಗುವ ಜವಾಬ್ದಾರಿ,
ಅವರು ಸೇವೆ ಸಲ್ಲಿಸುವ ವರ್ಷಗಳ ಮೇಲೆ ಅವರ ಸಂಬಳ ನಿಗದಿಯಾಗಿರುತ್ತದೆ ಎಂದು ನಾಸಾ ಇದನ್ನು ಹೇಳ್ಕೊಂಡಿದೆ ತನ್ನ ಒಂದು ವೆಬ್ಸೈಟಲ್ಲಿ. ಈ ಹಿಂದೆ ಗಗನಯಾನ ಕೈಗೊಂಡಿದ್ದಂಥ US ನೌಕಾದಳದ ಒಬ್ಬ ಕಮಾಂಡರ್ ಮ್ಯಾಥ್ಯೂ ಇದ್ದಾರೆ. ಆ ಮ್ಯಾಥ್ಯೂ ಡೊಮಿನಿಕ್ಗೆ ಪ್ರತಿ ತಿಂಗಳು $8,999.60 ಅಂದರೆ $6,87,452 ಪ್ರತಿ ತಿಂಗಳು ನೀಡಲಾಗಿತ್ತು. ಯಾರಿಗೆ? US ನೌಕಾದಳದ ಕಮಾಂಡರ್ ಮ್ಯಾಥ್ಯೂ ಡೊಮಿನಿಕ್ಗೆ. ಮತ್ತು US ವಾಯುದಳದ ಬ್ರಿಗೇಡಿಯರ್ ರಾಜಾಚಾರಿ, ಇವರು ಇಂಡಿಯಾದವರು, ಅಮೆರಿಕದವರು. US ವಾಯುದಳದ ಬ್ರಿಗೇಡಿಯರ್ ರಾಜಾಚಾರಿ ಎಂಬವರಿಗೆ 2023ರಲ್ಲಿ ಒಂದು ತಿಂಗಳಿಗೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ $8,92,033 ಪಡೆದಿದ್ರು ಅಂತ ಹೇಳಲಾಗಿದೆ. ಇದರ ಜೊತೆಗೆ ಇನ್ಶೂರೆನ್ಸ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸೌಲಭ್ಯ ಆಗಿರ್ಬೋದು, ಹಾಗೂ ಇದರ ಜೊತೆಗೆ ಇವುಗಳಿಗೆ ಪೆನ್ಷನ್ ಕೂಡ ನೀಡಲಾಗುತ್ತೆ ಸ್ನೇಹಿತರೆ. ಇನ್ನು ನಿವೃತ್ತ ನೌಕಾದಳದ ಕ್ಯಾಪ್ಟನ್ ಸುನಿತಾ ವಿಲಿಯಮ್ಸ್ಗೆ ನೀಡಿದ ಸಂಬಳದ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಹಲವಾರು ಮಾಧ್ಯಮಗಳು ಹಲವಾರು ರೀತಿಯಾದಂತಹ ಅಂಕಿಅಂಶಗಳನ್ನು ಕೊಟ್ಟಿದ್ದು, ಇದರಲ್ಲಿ 2024 ಅನ್ವಯ ನಾಸಾದ ಮಾನದಂಡಗಳ ಪ್ರಕಾರ ನೀಡಬೇಕಾದಂತಹ ಸಂಬಳವನ್ನೇ ನೀಡಲಾಗಿದೆ ಎಂದು ಕೂಡ ವರದಿಯಾಗಿದೆ. ಇನ್ನು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ನೀಡುವ ಸಂಬಳವನ್ನು ನೋಡ್ತಾ ಹೋದರೆ ಅಲ್ಲಿ ಗಗನಯಾನಿಗಳಿಗೆ ಸಿಗುವ ಸಂಬಳ ನಾಸಾಗೆ ಹೋಲಿಸಿದರೆ ಕಡಿಮೆಯೇ ಇದೆ. ಅಂದರೆ ನಮಗಿಂತ US ಏನಿದೆ ಜಾಸ್ತಿ ಇದೆ. ಅಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇದ್ದು A2ದಿಂದ A4ವರೆಗೂ ಇರುತ್ತೆ. ಇದ್ರ ಒಳಗಡೆ ಬರ್ತಕ್ಕಂಥ ಶ್ರೇಣಿಗಳ ಅನ್ವಯ ಅವರಿಗೆ ಸಂಬಳ ಹಾಗೂ ಸವಲತ್ತನ್ನು ನೀಡಲಾಗುತ್ತೆ. ಆರಂಭಿಕ ಗಗನಯಾನಿಗಳನ್ನು A2 ಶ್ರೇಣಿಯಲ್ಲಿ ನೋಡ್ತಾ ಹೋಗ್ತೀವಿ. ಅವರಿಗೆ ಅಪ್ರಾಕ್ಸಿಮೇಟ್ $50,019.45 ಅಂದರೆ ವರ್ಷಕ್ಕೆ ಭಾರತೀಯ ರೂಪಾಯಿಗಳಲ್ಲಿ $5,55,760 ಇರುತ್ತೆ. ಇದನ್ನು UK ನೀಡುತ್ತೆ. ಮತ್ತು ಫ್ರಾನ್ಸು $6,251.51 ಅಂದರೆ ಭಾರತದ ರೂಪಾಯಿಗಳನ್ನು ಹೇಳೋದಾದರೆ $5,86,441 ವರ್ಷಕ್ಕೆ ನೀಡ್ತಾ ಹೋಗ್ತಾರೆ. ಇದು A2ನವ್ರಿಗಾಯಿತು. ಇನ್ನು A3 ಗ್ರೇಡ್ನವ್ರಿಗೆ ಬಂದರೆ ತರಬೇತಿ ಸಂಪೂರ್ಣ ಮುಗಿಸಿದವರಿಗೆ $6,85,741 ಕೊಡ್ತಾ ಹೋದರೆ UKನಲ್ಲಿ. ಫ್ರಾನ್ಸಿಗೆ ಬಂದರೆ $8,40,511 ಇರುತ್ತೆ. ಹಾಗೆಯೇ A4 ಗ್ರೇಡ್ನವ್ರಿಗೆ ನೋಡೋದಾದರೆ ಮೊದಲ ಬಾರಿ ಬಾಹ್ಯಾಕಾಶ ನೌಕೆಯನ್ನು ಏರಿದವರಿಗೆ $7,96,771 UKಯಲ್ಲಿ ಕೊಟ್ಟರೆ 8.4051 ಅಂದರೆ $8,40,511 ಫ್ರಾನ್ಸ್ನಲ್ಲಿ ನೀಡಲಾಗ್ತಿದೆ ಸ್ನೇಹಿತರೆ. ನಾನು ಒಂದು ಮಿಸ್ಟೇಕ್ಸ್ ಮಾಡಿದೆ. ಬ್ರಿಗೇಡಿಯರ್ ರಾಜಾಚಾರಿ ಇವರು ಇಂಡಿಯಾದವರು ಪಡೆದುಕೊಳ್ತಕ್ಕಂಥ ಸಂಬಳ ಇದು. ನಾನು ಅಲ್ಲಿ ಅಮೆರಿಕದವರು ಅಂತ ಹೇಳಿಬಿಟ್ಟೆ, ಅದಕ್ಕೊಂದಕ್ಕೆ ಕ್ಷಮೆ ಇರಲಿ. ಇವರು ಇಂಡಿಯಾದವರು. ಸೊ ಈ ರೀತಿಯಾದಂತಹ ಒಂದು ಸಂಬಳವನ್ನು, ದುಬಾರಿ ಮಟ್ಟದ ಸಂಬಳವನ್ನು ಯಾರು ನೀಡ್ತಾ ಹೋಗ್ತಾರೆ? ಗಗನಯಾತ್ರಿಗಳಿಗೆ ನೀಡ್ತಾ ಹೋಗ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಆ ರೀತಿಯ ಇರುತ್ತೆ ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಹೊಸ ವಿಡಿಯೋಗಳನ್ನ ನಾನು ನಿಮ್ಮದೇ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ಧನ್ಯವಾದ. ಮತ್ತೆ ವಿಡಿಯೋದಲ್ಲಿ ಸಿಗೋಣ.